ಫ್ರೆಂಡ್ಸ್, ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಮಲ್ಟಿಗ್ರೇನ್ ದೋಸೆ ಮಾಡ್ತಾಯಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ, ಮೊದಲು ನಾನು ತೋರಿಸ್ತಾ ಇದ್ದೀನಲ್ಲ ಆ ಲ್ಯಾಡಲಲ್ಲಿ 3 ಟೇಬಲ್ ಸ್ಪೂನ್ ಫುಲ್ಲು ಮಲ್ಟಿಗ್ರೇನ್ ಮನೆಯಲ್ಲೇ ನಾನು ತಯಾರು ಮಾಡಿರುವಂತಹ ಮಲ್ಟಿಗ್ರೇನ್ ಹಿಟ್ಟನ್ನು ನಾನು ಹಾಕಿಬಿಟ್ಟು ಅರೌಂಡ್ ಒಂದು 6 to 6:30 ಹಾಗೆ ನಾನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ವಿಸ್ಕ್ ಮಾಡಿ ಒಂದು ಗಟ್ಟಿ ಕನ್ಸಿಸ್ಟೆನ್ಸಿ ನಾನಿಲ್ಲಿ ಕಲಸಿಡ್ತಾ ಇದ್ದೀನಿ. ಮಲ್ಟಿಗ್ರೇನ್ ಅಂದರೆ ಇದರಲ್ಲಿ ನಾನು ಉದ್ದಿನಬೇಳೆ, ಜೋಳ, ಗೋಧಿ, ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ, ನವಣೆ, ಊದಲು, ಸಜ್ಜೆ ಅಂತ ಬರುತ್ತಲ್ಲ, ಇಷ್ಟನ್ನು ನಾನು ಚೆನ್ನಾಗಿ ಮನೆಯಲ್ಲೇ ವಾಶ್ ಮಾಡಿಬಿಟ್ಟು ಸನ್ ಡ್ರೈ ಮಾಡಿಬಿಟ್ಟು ಮಿಲ್ಗೆ ಹಾಕ್ಸ್ಕೊಂಡು ಬಂದು ಇಟ್ಟಿದ್ದೀನಿ. ಆ ಹಿಟ್ಟನ್ನು ನಾನಿಲ್ಲಿ ಕಲಸಿ ಸ್ವಲ್ಪ ಫರ್ಮೆಂಟಿಗೆ ಬಿಟ್ಟಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ನಾನು ಪೊಟ್ಯಾಟೊ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ಮಾಮೂಲು ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಈರುಳ್ಳಿ, ನಾಟಿ ಟೊಮೆಟೊ, ಒಂದೆರಡು ಹಸಿಮೆಣಸಿಕಾಯಿ ಹಾಕಿ ಚೆನ್ನಾಗಿ ನಾನು ಸ್ಟಿರ್ ಫ್ರೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಿಮಗೆ ಗೊತ್ತಿದೆ, ಎಲ್ಲರ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನಿಲ್ಲಿ ಪೊಟ್ಯಾಟೊ ಸ್ಟಫಿಂಗನ್ನು ಮಲ್ಟಿಗ್ರೇನ್ ದೋಸೆಗೆ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ಶುಗರ್ ಇರೋರಿಗೆ, ಅಕ್ಕಿ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ಅವ್ರಿಗೆ ಈ ರೀತಿ ಮಲ್ಟಿಗ್ರೇನ್ ಪ್ರಿಮಿಕ್ಸ್ ದೋಸೆಯನ್ನು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಅಕಸ್ಮಾತ್ ದಿಢೀರ್ ದೋಸೆ ಮಾಡ್ಕೋಬೇಕು ಅಂದರೆ ಇದನ್ನು ಒಂದು 1 hour 2 hour ಮುಂಚೆನೇ ಸ್ವಲ್ಪ ಉಪ್ಪು ನೀರು ಹಾಕಿ ದೋಸೆ ಕನ್ಸಿಸ್ಟೆನ್ಸಿ ಬ್ಯಾಟರ್ಗೆ ನಾವು ಕಲಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ, ನಾನು ಇದಕ್ಕೆ ಸ್ವಲ್ಪ ಬೇಯಿಸಿರೋ ಬಟಾಣಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ಮಿಕ್ಸ್ ಮಾಡಿ ಇಲ್ಲಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಪೊಟ್ಯಾಟೋವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣನ್ನು ಬೇಕಾದರೆ ಹಿಂಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಂಬನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ದೋಸೆನ ಯಾವ ರೀತಿ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ. ಇದು ಕಾಸ್ಟ್ ಐರನ್ನು. ಇದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಈರುಳ್ಳಿಯನ್ನು ಚೆನ್ನಾಗಿ ದೋಸೆ ಹಂಚಿಗೆ ತಿಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ದೋಸೆ ಮಾಡ್ತಿದ್ದೀನಿ. ನೋಡಿ, ನಮ್ಮ ಫಟಾಫಟ್ ದೋಸೆ ರೆಡಿ.